ಹಾಯ್ ವೆಲ್ಕಮ್ ಟು ದ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಇವತ್ತು ನಮ್ಮ ಮಕ್ಕಳದು ಕೃಷ್ಣ ಜನ್ಮಾಷ್ಟಮಿ ಕಾಸ್ಟ್ಯೂಮ್ಸ್ ಹಾಕಿ ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡ್ವಿ. ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇದ್ದು ಇವೆಲ್ಲ ಕಾಸ್ಟ್ಯೂಮ್ಸು, ಬಟ್ ನಾವು ಆನ್ಲೈನಲ್ಲಿ ಬೇಡ ಅನ್ನಿಸ್ತು. ಸೊ ಮನೆಯಲ್ಲಿ ಒಂದು ಪೈಪ್ ಇತ್ತು, ಆ ಪೈಪ್ಗೆ ನಾವು ಕಲರ್ದು ಟಿಕ್ಸು ಸಿಗುತ್ತಲ್ಲ, ಆ ಟಿಕ್ಸೋನ ಹಾಕಿದ್ದೀವಿ. ನೆಕ್ಸ್ಟು ಹಾಗೆ ಒಂದು ಲೇಸ್ ಇತ್ತು, ಲೇಸ್ನ ಮಾಡಿದ್ದೀವಿ. ನನ್ನ ಮಗ ನೋಡಿ ಎಷ್ಟು ಚಂದ ಆಟ ಆಡ್ತಿದ್ದಾನೆ. ಸೊ ಕರ್ಕೊಂಡು ಎಲ್ಲ ರೆಡಿ ಮಾಡ್ತಿದ್ವಿ. ಫಸ್ಟು ಕೊಳಲನ್ನ ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡೋ ಬದಲಿ, ಹೆಂಗಂದರೆ ನಮ್ಮ ಮಕ್ಕಳು ಇನ್ನೂ ಕುಂದ್ರಲ್ಲ, ನಿಂದ್ರಲ್ಲ. ಸೊ ಹಾಗಾಗಿ ತೊಗೊಂಡು ಬರೋದು ವೇಸ್ಟ್ ಅಂತ ಅನ್ನಿಸ್ತು. ಸೊ ಇವಾಗ ಮುಂದೆ ಏನಾದರೂ ನೆಕ್ಸ್ಟ್ ಇಯರು ಚೆನ್ನಾಗಿ ತೊಗೊಂಡು ಬಂದು ಅದ್ರ ಜೊತೆ ಹಿಂಗೆ ಹಿಡ್ಕೊಂಡು ಆಟಾಡುವಾಗ ಚೆಂದ ಇರುತ್ತೆ. ಅದಕ್ಕೆ ಇವಾಗ ಬೇಡ ಅನ್ನಿಸ್ತು ನಮ್ಗೆ. ನಾವು ತೊಗೊಂಡು ಬರಲಿಲ್ಲ ಅದನ್ನು. ಸೊ ನೆಕ್ಸ್ಟು ಕಾರ್ಡ್ ಶೀಟ್ ಉಳಿದಿತ್ತು. ಮೊನ್ನೆ ಕಾರ್ಡ್ ಶೀಟ್ ತೊಗೊಂಡು ಬಂದಿದ್ವಿ. ಕಾರ್ಡ್ ಶೀಟ್ ಉಳಿದಿತ್ತು, ಅದರಿಂದ ನಾವು ಕಿರೀಟ ಮಾಡ್ಕೊಂಡ್ವಿ. ಅದಕ್ಕೆ ಒಂದು ಸ್ವಲ್ಪ ಗೋಲ್ಡನ್ ಕಲರು ಇದು ಪೇಪರ್ ಇತ್ತು, ಗಿಫ್ಟ್ ಪ್ಯಾಕ್ ಮಾಡ್ತಾರಲ್ಲ ಆ ಪೇಪರ್ ಇತ್ತು, ಅದರಿಂದ ನಾನು ಅದನ್ನೇ ಹಚ್ಚಿ, ನೆಕ್ಸ್ಟು ಇದು ರಾಖಿ, ಮೊನ್ನೆ ರಕ್ಷಾಬಂಧನ ದಿನ ರಾಖಿ ಕಟ್ಟಿದ್ರಲ್ಲ ಅದು ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಕಿರೀಟ ಮಾಡಿದೆ. ಹಾಗೆ ಸೊ ಫೈನಲಾಗಿ ಟಿಕ್ಸನ್ನು ಹಚ್ಚಿದ್ವಿ. ಈ ಥರ ಒಂದು ಗುಂಡಿ ಇತ್ತು, ಈ ಗುಂಡಿಗೆ ಒಂದು ಬಟ್ಟೆ ಉಳಿದಿತ್ತು, ಆ ಬಟ್ಟೆನ ಕಟ್ಟೀವಿ. ಹಾಗೆ ಮನೆಯಲ್ಲಿ ಲೇಸ್ ಇತ್ತು, ಆ ಲೇಸ್ನ ಹಚ್ಚಿ ಸ್ಟಾಚ್ನ ಇರುತ್ತಲ್ಲ ಅದನ್ನು ನಾವು ಫಿಕ್ಸ್ ಮಾಡಿದ್ವಿ. ಸೊ ಟೆಂಪ್ರವರಿ ಎಲ್ಲ, ಹಾಗಾಗಿ ಟೆಂಪ್ರವರಿಗೆಲ್ಲ ನಡೆಯುತ್ತಾ ಅಂದ್ಕೊಂಡು ಮಾಡಿದ್ವಿ ನಾವು. ಸೊ ಫೈನಲಾಗಿ ಈ ಥರ ರೆಡಿ ಆಯಿತು. ಒಂದು ಲೇಸ್ ಉಳಿದಿತ್ತು, ಆ ಲೇಸ್ನ ಅದಕ್ಕೆ ಹಚ್ಚಿದೆ ನಾನು. ಗೊಂಡೆ ಕಟ್ಟಕ್ಕಂತ ತೊಗೊಂಡು ಬಂದಿದ್ವಿ, ಆ ಗೊಂಡೆ ಉಳಿತು, ಗೊಂಡೆ ಹಚ್ಚಿದ್ವಿ. ಹಾಗೆ ಒಂದು ರಕ್ಷಾಬಂಧನದ ರಾಖಿ ಉಳಿದಿತ್ತು, ಆ ರಾಖಿ ಕೂಡ ಅದಕ್ಕೆ ಕಟ್ಟಿದ್ವಿ. ಒಂದು ನವಿಲ್ಗೆರೆ ಇಟ್ಟಿವಿ. ಸೊ ಫೈನಲಾಗಿ ನೋಡೋರಂತ ಯಾವ ಥರ ರೆಡಿ ಮಾಡಿದ್ವಿ ನಾವು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣೋಂಗೆ ಮಾಡೀವಿ. ಸೊ ಅಂದರೆ ರಾಧಾಕೃಷ್ಣ ಅಂದರೆ ಎಲ್ಲರ ಮೈಂಡಲ್ಲೂ ಜೋಕಾಲಿ, ಮೇನ್ ಅವರು ಜೋಕಾಲಿನೇ ಆಡ್ತಿರ್ತಾರಲ್ಲ ಬೃಂದಾವನದಲ್ಲಿ, ಕೋಲಾಟ. ಹಾಗಾಗಿ ಅದು ಮೈಂಡಲ್ಲಿ ಇಟ್ಕೊಂಡು ನಾನು ಈ ಥರ ರೆಡಿ ಮಾಡಿದೆ. ಬಟ್ ಅದು ನನ್ನ ಬೇಬೀಸ್ ಕುಂದರಲೇ ಇಲ್ಲ, ಜಾಸ್ತಿ ಹಾಳು ಹತ್ಬಿಟ್ರು. ಹಾಗಾಗಿ ಅದು ಏನೋ ಅದರಿಂದ ಫೋಟೋಸ್ ಏನು ತೊಗೊಳಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಡೇ ಈ ಥರ ರೆಡಿ ಮಾಡಿದ್ವಿ ನಾವು, ಸೇಮ್ ಕಾಸ್ಟ್ಯೂಮು. ಇದು ಬಂದು ಪ್ಯಾಂಟು, ಧೋತಿ ಪ್ಯಾಂಟ್ ಅಂತ ಬಂದಿದ್ದು, ಇವರಿಗೆ ಹೆಸರಿಡುವಾಗ ಬಂದಿದ್ದು ಇವು ಡ್ರೆಸ್ಸು, ಇವನ್ನೇ ಹಾಕಿದ್ವಿ. ಜಸ್ಟು ಅವರಿಗೆ ಕಿರೀಟ ಮಾಡಿದ್ವಿ, ಕಿರೀಟ ಅವರೇನು ಹಾಕ್ಕೊಳ್ಳೇ ಇಲ್ಲ. ಹಾಗಾಗಿ ಒಂದು ಬಟ್ಟೆ ಉಳಿದಿತ್ತು, ಬ್ಲೌಸ್ ಪೀಸು. ಆ ಬ್ಲೌಸ್ ಪೀಸು ಹೊಲಿದ ಮೇಲೆ ಉಳಿದಿರುತ್ತಲ್ಲ ಬಟ್ಟೆ, ಅದನ್ನೇ ಕಟ್ಟಿ ಅದಕ್ಕೊಂದು ನವಿಲ್ಗರಿ ಸಿಕ್ಸಿದ್ವಿ. ಹಾಗೆ ನಾನು ನಮ್ಮ ಮನೆಯಲ್ಲಿ ರೆಡಿಮೇಡು ಚೆಂಡು ಹೂವಿಂದು ಹಾರ ಇತ್ತು, ಅದನ್ನು ಹಾಕಿ ಒಂದು ಸ್ವಲ್ಪ ಲೈಟಿಂಗ್ ಹಾಕಿ, ಮತ್ತು ಇದನ್ನು ತೊಗೊಂಡು ಬಂದಿದ್ವಿ ನಾವು, ಎಲೆ, ಆರ್ಟಿಫಿಷಿಯಲ್ ಎಲೆ ಸಿಗ್ತಾವಲ್ಲ ಆ ಥರ ಎಲೆ ತೊಗೊಂಡು ಬಂದು ಅದನ್ನು ಹಾಕಿದ್ವಿ. ಅದಕ್ಕೊಂದು ಸ್ವಲ್ಪ ಲೈಟ್ನ ಫಿಕ್ಸ್ ಮಾಡಿ ರಿಂಗ್ ಲೈಟ್ ಹಿಡಿದು ಈ ಥರ ಬ್ರೈಟ್ನೆಸ್ ಬರೋ ಥರ ರಿಂಗ್ ಲೈಟ್ ಹಾಕಿ ಈ ಥರ ಫೋಟೋಶೂಟ್ ಮಾಡಿದ್ವಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಹಾಗೆ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ನಾವು ಯಾವ ಥರ ನನ್ನ ಮಕ್ಕಳನ್ನ ರೆಡಿ ಮಾಡಿದೆ, ರಾಧೆನೂ ಮಾಡಿದ್ದೆ. ಸೊ ನೋಡಿ ಒಂದು ಸಾರಿ.
ಆ್ಯಂಡ್ ನೋಡ್ಕೊಂಡು ಬಂದ್ರಲ್ಲ ಯಾವ ಥರ ರೆಡಿ ಮಾಡಿದ್ವಿ ಅಂತ. ನಾನು ಕೂಡ ಯಶೋದೆ ಆಗಿ ರೆಡಿಯಾಗಿದ್ದೆ ಸಿಂಪಲ್ಲಾಗಿ. ಬಟ್ ನನಗೆ ಹೆಂಗೆ ಬಂತು ಹಂಗೆ ರೆಡಿಯಾಗಿದ್ದೆ ನಾನು. ನನ್ನ ಮಗಳು ಇವಳು ಫಸ್ಟ್ ಅನ್ಶಿಕಾ, ಇವಳು ಕೂಡ ಕೃಷ್ಣನ್ ಮಾಡಿದ್ವಿ. ನೆಕ್ಸ್ಟ್ ಡೇ ರಾಧೆನ ಮಾಡಿದ್ವಿ. ಸೊ ನಂಗೆ ಇಬ್ಬರನ್ನೂ ಮಾಡಬೇಕು ಅನ್ನೋ ಆಸೆ ಇತ್ತು, ಹಂಗಾಗಿ ಮಾಡಿದೆ. ಇಷ್ಟೇ ನಮ್ಮ ಕೃಷ್ಣ ಜನ್ಮಾಷ್ಟಮಿ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಖಂಡಿತ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ನಮ್ಮ ಡೆಕೋರೇಷನ್ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಕಾಸ್ಟ್ಯೂಮ್ ಬಂದು ಹೀಗೆ ಒಂದು ಸಿಂಪಲ್ಲಾಗಿ ಸೀರೆನ ಉಟ್ಕೊಂಡಿದ್ದೆ. ಅದಕ್ಕೆ ಲೆಹೆಂಗಾ ತೊಗೊಂಡಿದ್ನಲ್ಲ, ಆ ಲೆಹೆಂಗಾದ್ದು ಓಡ್ನಿ ಇತ್ತು, ಆ ಓಡ್ನಿನ ಹಾಕ್ಕೊಂಡಿದ್ದು ನಾನು. ಡೆಕೋರೇಷನ್ ಏನೋ ಎಲ್ಲ ಮಾಡಿದ್ವಿ, ಬಟ್ ಅಲ್ಲೇನೂ ಸೆಟ್ ಆಗಲಿಲ್ಲ. ಲೈಟ್ ಬರಲೇ ಇಲ್ಲ, ಸೊ ಬೆಳಕು ಬೀಳಿಲ್ಲ, ಜಾಸ್ತಿ ಬ್ರೈಟ್ನೆಸ್ಸು ಆಗಲಿಲ್ಲ. ಹಾಗಾಗಿ ಹೊರಗಡೆ ಬಂದು ನಾವು ಫೋಟೋಸು ವಿಡಿಯೋಸ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲ ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸಾರಿ ನೋಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ಲ, ಇಷ್ಟೇ ಡೆಕೋರೇಷನ್ ಮಾಡಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.